ಪೆಟ್ರೋಲ್ ಲೋಕದಲ್ಲಿ ಈಗ ದೊಡ್ಡ ಬದಲಾವಣೆಯ ಗಾಳಿ ಬೀಸುತ್ತಿದೆ. ಪೆಟ್ರೋಲ್ ಬೆಲೆ ಇಳಿಕೆ, ವಿದೇಶಿ ತೈಲ ಅವಲಂಬನೆ ಕಡಿತ ಮತ್ತು ಪರಿಸರ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಎಥೆನಾಲ್ ಮಿಶ್ರಿತ ಇಂಧನಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದೆ. ಕಳೆದ ತಿಂಗಳಷ್ಟೇ ಹೊಸ ಮಾರ್ಗಸೂಚಿ ಹೊರಡಿಸಿರುವ ಕೇಂದ್ರ ಸರ್ಕಾರ ಇನ್ನು ಮುಂದೆ E20 ಮಾತ್ರವಲ್ಲ, E22, E25, E27 ಮತ್ತು ಅಂತಿಮವಾಗಿ E30 ಪೆಟ್ರೋಲ್ ಬಳಕೆಗೆ ದಾರಿ ಮಾಡಿಕೊಟ್ಟಿದೆ. ಆದರೆ ಈ ಹೊಸ ನಿಯಮಗಳಿಂದ ವಾಹನ ಸವಾರರಲ್ಲಿ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಈಗಾಗಲೇ ರಸ್ತೆಗಿಳಿದಿರುವ ಬೈಕ್ ಮತ್ತು ಕಾರುಗಳಿಗೆ E30 ಪೆಟ್ರೋಲ್ ಹಾಕಬಹುದಾ? ಹಳೆಯ ವಾಹನಗಳ ಭವಿಷ್ಯ ಏನು? ಫ್ಲೆಕ್ಸ್ ಫ್ಯೂಯಲ್ ವಾಹನಗಳ ವಿಶೇಷತೆ ಏನು? ಪೆಟ್ರೋಲ್ಗೆ ಪರ್ಯಾಯವಾಗಿ ಎಥೆನಾಲ್ ಬಳಕೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಭಾರತ ಮಹತ್ವದ ಹೆಜ್ಜೆ ಇಡುತ್ತಿದೆ. ಸಕ್ಕರೆ, ಕಬ್ಬು, ಜೋಳ ಸೇರಿದಂತೆ ಕೃಷಿ ಉತ್ಪನ್ನಗಳಿಂದ ತಯಾರಾಗುವ ಎಥೆನಾಲ್ ಅನ್ನು ಪೆಟ್ರೋಲ್ಗೆ ಮಿಶ್ರಣ ಮಾಡಿ ಬಳಸುವುದು ಸರ್ಕಾರದ ಗುರಿಯಾಗಿದೆ. ಇದುವರೆಗೆ ದೇಶದಲ್ಲಿ ಪ್ರಮುಖವಾಗಿ E20 ಪೆಟ್ರೋಲ್ ಬಳಕೆಯಲ್ಲಿತ್ತು. ಅಂದರೆ 20% ಎಥೆನಾಲ್ ಮತ್ತು 80% ಪೆಟ್ರೋಲ್ ಮಿಶ್ರಣ. ಆದರೆ ಹೊಸ ಮಾರ್ಗಸೂಚಿಯ ಪ್ರಕಾರ ಮುಂದಿನ ದಿನಗಳಲ್ಲಿ E22, E25, E27 ಮತ್ತು E30 ಇಂಧನ ಹಂತ ಹಂತವಾಗಿ ಪರಿಚಯವಾಗಲಿದೆ. E30 ಅಂದರೆ 30% ಎಥೆನಾಲ್ ಮತ್ತು 70% ಪೆಟ್ರೋಲ್ ಮಿಶ್ರಣ. ಇದರಿಂದ ವಾಹನ ಮಾಲೀಕರಲ್ಲಿ ಆತಂಕವೂ ಮೂಡಿದೆ. ಈಗಾಗಲೇ ಬಳಕೆಯಲ್ಲಿರುವ ಎಲ್ಲ ವಾಹನಗಳಿಗೆ E30 ಸೂಕ್ತವೇ ಎಂಬ ಪ್ರಶ್ನೆ ಎದುರಾಗಿದೆ. ತಜ್ಞರ ಪ್ರಕಾರ E20ಗೆ ಹೊಂದುವಂತೆ ವಿನ್ಯಾಸಗೊಳಿಸಲಾದ ವಾಹನಗಳು ಸೀಮಿತ ಪ್ರಮಾಣದಲ್ಲಿ ಹೆಚ್ಚಿನ ಎಥೆನಾಲ್ ಮಿಶ್ರಣವನ್ನು ಸಹಿಸಬಲ್ಲವು. ಆದರೆ ದೀರ್ಘಾವಧಿಯಲ್ಲಿ ಹೆಚ್ಚಿನ ಎಥೆನಾಲ್ ಬಳಕೆ ಇಂಧನ, ಪೈಪ್, ಗ್ಯಾಸ್ಕೆಟ್ ಮತ್ತು ಇಂಜಿನ್ ಭಾಗಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ವಾಹನ ತಯಾರಕ ಕಂಪನಿಗಳು ಫ್ಲೆಕ್ಸ್ ಫ್ಯೂಯಲ್ ತಂತ್ರಜ್ಞಾನಕ್ಕೆ ಒತ್ತು ನೀಡುತ್ತಿವೆ. ಫ್ಲೆಕ್ಸ್ ಫ್ಯೂಯಲ್ ವಾಹನಗಳು E20 ಮಾತ್ರವಲ್ಲ, E30, E50 ಅಥವಾ ಕೆಲ ಸಂದರ್ಭಗಳಲ್ಲಿ E85 ವರೆಗಿನ ಎಥೆನಾಲ್ ಮಿಶ್ರಿತ ಇಂಧನದಲ್ಲೂ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿರುತ್ತದೆ. ಇಂಧನದಲ್ಲಿನ ಎಥೆನಾಲ್ ಪ್ರಮಾಣವನ್ನು ಗುರುತಿಸಿ ಇಂಜಿನ್ ತನ್ನ ಕಾರ್ಯವಿಧಾನವನ್ನು ಸ್ವಯಂಚಾಲಿತವಾಗಿ ಹೊಂದಿಕೊಳ್ಳುವುದು ಈ ತಂತ್ರಜ್ಞಾನದ ವಿಶೇಷತೆ. ಮಾರುತಿ ಸುಜುಕಿ, ಹೀರೋ ಸೇರಿದಂತೆ ಹಲವು ಕಂಪನಿಗಳು ಈಗಾಗಲೇ ಫ್ಲೆಕ್ಸ್ ಫ್ಯೂಯಲ್ ಮಾದರಿಗಳ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿವೆ. ಸರ್ಕಾರವು ಭವಿಷ್ಯದಲ್ಲಿ ಇಂತಹ ವಾಹನಗಳ ಬಳಕೆಯನ್ನು ಉತ್ತೇಜಿಸಲು ಮುಂದಾಗಿದೆ. ಎಥೆನಾಲ್ ಮಿಶ್ರಣ ಹೆಚ್ಚಿದರೆ ದೇಶದ ಕಚ್ಚಾ ತೈಲ ಆಮದು ವೆಚ್ಚ ಕಡಿಮೆಯಾಗುವ ಜೊತೆಗೆ ರೈತರಿಗೆ ಹೆಚ್ಚುವರಿ ಆದಾಯದ ಅವಕಾಶವೂ ಸಿಗಲಿದೆ ಎಂದು ಸರ್ಕಾರ ವಿಶ್ವಾಸ ವ್ಯಕ್ತಪಡಿಸಿದೆ. ಆದರೆ ಹಳೆಯ ವಾಹನಗಳ ಹೊಂದಾಣಿಕೆ, ಮೈಲೇಜ್ ಮತ್ತು ನಿರ್ವಹಣಾ ವೆಚ್ಚಗಳ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಅಗತ್ಯವಿದೆ ಎನ್ನುವುದು ವಾಹನ ತಜ್ಞರ ಅಭಿಪ್ರಾಯ. ಒಟ್ಟಾರೆ ಎಥೆನಾಲ್ ಆಧಾರಿತ ಇಂಧನದತ್ತ ಭಾರತ ವೇಗವಾಗಿ ಹೆಜ್ಜೆ ಇಡುತ್ತಿದೆ. ಆದರೆ ಹೊಸ ಇಂಧನ ನೀತಿಯ ಜೊತೆಗೆ ವಾಹನಗಳ ತಾಂತ್ರಿಕ ಸಾಮರ್ಥ್ಯ ಮತ್ತು ಗ್ರಾಹಕರ ಜಾಗೃತಿಯೂ ಅಷ್ಟೇ ಮುಖ್ಯವಾಗಲಿದೆ. E30 ಯುಗ ಆರಂಭವಾಗುವ ಮುನ್ನ ನಿಮ್ಮ ವಾಹನ ಯಾವ ಇಂಧನಕ್ಕೆ ಸೂಕ್ತ ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯ.